ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿಯ ಲಕ್ಷಣಗಳು ಯಾವುವು? ಈ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿರುವ ಯಾರಿಗಾದರೂ ಪದೇ ಪದೇ ಕಾರಣವಿಲ್ಲದೆ ಭಯವಾಗುತ್ತಿದೆಯಾ? ರಾತ್ರಿ ನಿದ್ರೆ ಸರಿಯಾಗಿ ಬರುತ್ತಿಲ್ಲವಾ? ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಮೂಡುತ್ತಿವೆಯಾ? ಮನೆಗೆ ಬಂದ ನಂತರ ನಿರಂತರವಾಗಿ ಸಮಸ್ಯೆಗಳು ಎದುರಾಗುತ್ತಿವೆಯಾ? ಹಾಗಾದರೆ ಕೆಲವರು ಇದನ್ನು ಮಾಟ ಮಂತ್ರ, ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಯ ಪ್ರಭಾವ ಎಂದು ನಂಬುತ್ತಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಇಂತಹ ಲಕ್ಷಣಗಳಿಗೆ ಆರೋಗ್ಯ, ಒತ್ತಡ, ನಿದ್ರೆಯ ಕೊರತೆ ಅಥವಾ ಇತರ ಸಾಮಾನ್ಯ ಕಾರಣಗಳು ಇರಬಹುದು. ಆದ್ದರಿಂದ ಯಾವುದೇ ನಿರ್ಧಾರಕ್ಕೆ ತಕ್ಷಣ ಬರದೆ ಪರಿಸ್ಥಿತಿಯನ್ನು ಸರಿಯಾಗಿ ಗಮನಿಸುವುದು ಮುಖ್ಯ. ಇಂದಿನ ಈ ವಿಡಿಯೋದಲ್ಲಿ ಜನರು ಸಾಮಾನ್ಯವಾಗಿ ಮಾಟ ಮಂತ್ರದ ಪ್ರಭಾವ ಎಂದು ನಂಬುವ ಕೆಲವು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಕಾರಣವಿಲ್ಲದೆ ನಿರಂತರವಾಗಿ ಭಯವಾಗುವುದು. ಯಾವುದೇ ಸ್ಪಷ್ಟ ಕಾರಣವಿಲ್ಲದಿದ್ದರೂ ವ್ಯಕ್ತಿಗೆ ಸದಾ ಭಯ, ಆತಂಕ ಅಥವಾ ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂಬ ಭಾವನೆ ಉಂಟಾಗಬಹುದು. ರಾತ್ರಿ ಒಬ್ಬರೇ ಇರಲು ಭಯವಾಗುವುದು, ಸಣ್ಣ ಶಬ್ದಕ್ಕೂ ಬೆಚ್ಚಿ ಬೀಳುವುದು, ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುವುದು. ಇವುಗಳನ್ನು ಕೆಲವರು ನಕಾರಾತ್ಮಕ ಶಕ್ತಿಯ ಸೂಚನೆ ಎಂದು ನಂಬುತ್ತಾರೆ. ಆದರೆ ಇಂತಹ ಅನುಭವಗಳು ಒತ್ತಡ ಅಥವಾ ಆತಂಕದಿಂದಲೂ ಉಂಟಾಗಬಹುದು. 2. ಪದೇ ಪದೇ ಕೆಟ್ಟ ಕನಸುಗಳು ಕಾಣುವುದು. ಒಂದೇ ರೀತಿಯ ಭಯಾನಕ ಕನಸುಗಳು ಪದೇ ಪದೇ ಕಾಣುವುದು, ನಿದ್ರೆಯಲ್ಲಿ ಬೆಚ್ಚಿ ಬೀಳುವುದು ಅಥವಾ ಮಧ್ಯರಾತ್ರಿ ಎಚ್ಚರವಾಗುವುದು ಕೂಡ ಕೆಲವರು ಗಮನಿಸುವ ಮತ್ತೊಂದು ಲಕ್ಷಣ. ವಿಶೇಷವಾಗಿ ಹಿಂದಿನ ದಿನಗಳಲ್ಲಿ ಇರದ ಈ ರೀತಿಯ ನಿದ್ರೆಯ ಸಮಸ್ಯೆಗಳು ಏಕಾಏಕಿ ಪ್ರಾರಂಭವಾದರೆ ಜೀವನ ಶೈಲಿ ಮತ್ತು ಆರೋಗ್ಯದ ಕಾರಣಗಳನ್ನು ಪರಿಶೀಲಿಸಬೇಕು. 3. ಮನಸ್ಸಿನಲ್ಲಿ ಅತಿಯಾದ ನಕಾರಾತ್ಮಕತೆ. ಯಾವುದೇ ಕೆಲಸ ಮಾಡಲು ಮನಸ್ಸಾಗದಿರುವುದು, ಸದಾ ದುಃಖ, ಕೋಪ, ಅನುಮಾನ ಅಥವಾ ನಿರಾಶೆ ಉಂಟಾಗುವುದು, ಕುಟುಂಬದವರ ಮೇಲೂ ಕಾರಣವಿಲ್ಲದೆ ಕೋಪಗೊಳ್ಳುವುದು, ಒಂಟಿಯಾಗಿರಲು ಇಷ್ಟಪಡುವುದು ಮತ್ತು ಎಲ್ಲರ ಮೇಲೂ ಅನುಮಾನ ಪಡುವುದು. ಇವುಗಳನ್ನು ಕೆಲವರು ನಕಾರಾತ್ಮಕ ಶಕ್ತಿಯ ಪ್ರಭಾವದ ಲಕ್ಷಣಗಳೆಂದು ನಂಬುತ್ತಾರೆ. ಆದರೆ ಮಾನಸಿಕ ಒತ್ತಡ ಮತ್ತು ಇತರ ಆರೋಗ್ಯ ಕಾರಣಗಳು ಇರಬಹುದು. 4. ಮನೆಯಲ್ಲಿ ನಿರಂತರ ಜಗಳಗಳು. ಮನೆಯಲ್ಲಿ ಹಿಂದೆ ಶಾಂತಿ ಇದ್ದರೂ ಏಕಾಏಕಿ ಸಣ್ಣ ವಿಷಯಕ್ಕೂ ಜಗಳಗಳು ಪ್ರಾರಂಭವಾಗುವುದು. ಕುಟುಂಬದ ಸದಸ್ಯರ ನಡುವೆ ತಪ್ಪು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುವುದು, ಅನುಮಾನ ಹೆಚ್ಚಾಗುವುದು. ಇದನ್ನು ಕೆಲವರು ಮನೆಯಲ್ಲಿನ ನಕಾರಾತ್ಮಕ ವಾತಾವರಣಕ್ಕೆ ಸಂಬಂಧಿಸುತ್ತಾರೆ. ಆದರೆ ಕುಟುಂಬದ ಒತ್ತಡ, ಹಣಕಾಸಿನ ಸಮಸ್ಯೆಗಳು ಮತ್ತು ಸಂವಹನದ ಕೊರತೆಯೂ ಕಾರಣವಾಗಬಹುದು. 5. ಪದೇ ಪದೇ ಅಸ್ವಸ್ಥತೆಯ ಅನುಭವ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ದೇಹದಲ್ಲಿ ದೌರ್ಬಲ್ಯ, ತಲೆನೋವು, ನಿದ್ರೆಯ ಸಮಸ್ಯೆ ಅಥವಾ ಅಸ್ವಸ್ಥತೆಯ ಅನುಭವವಾಗುವುದು. ಕೆಲವರು ಇದನ್ನು ಮಾಟ ಮಂತ್ರದ ಪರಿಣಾಮ ಎಂದು ಭಾವಿಸಬಹುದು. ಆದರೆ ಆರೋಗ್ಯದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು. 6. ಏಕಾಏಕಿ ಜೀವನದಲ್ಲಿ ಬದಲಾವಣೆಗಳು. ಕೆಲಸದಲ್ಲಿ ಅಡಚಣೆ, ಆರ್ಥಿಕ ಸಮಸ್ಯೆಗಳು, ಸಂಬಂಧಗಳಲ್ಲಿ ಸಮಸ್ಯೆಗಳು ಇವೆಲ್ಲವೂ ಒಂದೇ ಸಮಯದಲ್ಲಿ ಸಂಭವಿಸಿದಾಗ ಕೆಲವರು ಇದನ್ನು ಕೆಟ್ಟ ಶಕ್ತಿಯ ಪ್ರಭಾವ ಎಂದು ನಂಬುತ್ತಾರೆ. ಆದರೆ ಜೀವನದಲ್ಲಿ ಕೆಲವೊಮ್ಮೆ ಹಲವು ಸಮಸ್ಯೆಗಳು ಒಂದೇ ಸಮಯದಲ್ಲಿ ಎದುರಾಗುವುದು ಸಹಜ. 7. ಮನೆಯಲ್ಲಿ ವಿಚಿತ್ರ ವಾತಾವರಣದ ಅನುಭವ. ಕೆಲವರಿಗೆ ಮನೆಯಲ್ಲಿ ಒಂಟಿಯಾಗಿದ್ದಾಗ ಅಸಹಜ ಭಾವನೆ ಉಂಟಾಗಬಹುದು. ಯಾರೋ ಇದ್ದಾರೆ ಎಂಬ ಅನುಭವ, ಕಾರಣವಿಲ್ಲದೆ ಭಯ ಅಥವಾ ಮನೆಯ ವಾತಾವರಣದಲ್ಲಿ ಬದಲಾವಣೆ ಕಂಡಂತೆ ಅನಿಸುವುದು. ಇವುಗಳನ್ನು ಜನಪದ ನಂಬಿಕೆಗಳಲ್ಲಿ ವಿವಿಧ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಆದರೆ ನಿದ್ರೆಯ ಕೊರತೆ, ಒತ್ತಡ ಮತ್ತು ಭಯವು ಇಂತಹ ಅನುಭವಗಳಿಗೆ ಕಾರಣವಾಗಬಹುದು. ಜನರು ನಂಬುವ ಸರಳ ಆಧ್ಯಾತ್ಮಿಕ ಕ್ರಮಗಳು. ನಿಮಗೆ ಆಧ್ಯಾತ್ಮಿಕ ನಂಬಿಕೆ ಇದ್ದರೆ ಮನೆಯಲ್ಲಿ ಸ್ವಚ್ಛತೆ ಕಾಪಾಡುವುದು, ನಿಯಮಿತವಾಗಿ ಪ್ರಾರ್ಥನೆ ಮಾಡುವುದು, ಧ್ಯಾನ ಮಾಡುವುದು ಮತ್ತು ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸುವುದು ಸಹಾಯಕವಾಗಬಹುದು. ಮನೆಯಲ್ಲಿನ ಭಯ ಮತ್ತು ಆತಂಕ ಹೆಚ್ಚಾಗುತ್ತಿದ್ದರೆ ವಿಶ್ವಾಸಾರ್ಹ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿ. ಯಾರಾದರೂ ನಿರಂತರವಾಗಿ ಭಯ, ಗೊಂದಲ, ನಿದ್ರೆಯ ತೊಂದರೆ ಮತ್ತು ಅಸಹಜ ಅನುಭವಗಳನ್ನು ಹೊಂದಿದ್ದರೆ ವೈದ್ಯರು ಅಥವಾ ಮಾನಸಿಕ ಆರೋಗ್ಯ ತಜ್ಞರನ್ನು
ಸಂಪರ್ಕಿಸುವುದು ಬಹಳ ಮುಖ್ಯ. ಹಾಗಾದರೆ ಸ್ನೇಹಿತರೆ, ಈ ಲಕ್ಷಣಗಳಲ್ಲಿ ಯಾವುದಾದರೂ ನಿಮ್ಮಲ್ಲಿ ಅಥವಾ ನಿಮ್ಮ ಪರಿಚಯದವರಲ್ಲಿ ಕಂಡುಬಂದರೆ ತಕ್ಷಣವೇ ಅದನ್ನು ಮಾಟ ಮಂತ್ರ ಎಂದು ನಿರ್ಧರಿಸಬೇಡಿ. ಮೊದಲು ಆರೋಗ್ಯ, ಮಾನಸಿಕ ಒತ್ತಡ ಮತ್ತು ಜೀವನದ ಪರಿಸ್ಥಿತಿಗಳನ್ನು ಗಮನಿಸಿ. ಜೊತೆಗೆ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಆಧ್ಯಾತ್ಮಿಕವಾಗಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ವಿಷಯಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.